ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆರ್ ಲೋಹಾರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದೇಶಾದ್ಯಂತ ಇವತ್ತಿನ ದಿನ ಎಲ್ಲರೂ ಭಕ್ತಿ ಶ್ರದ್ಧಾ ಸಡಗರ ಸಂಭ್ರಮದಿಂದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತಿದ್ದು, ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಳಂದ್ ನಗರದಲ್ಲಿ ಇವತ್ತಿನ ದಿನ ಲಾಡ್ಲೆ ಮಶೇಕ್ ದರ್ಗಾ ಹಾಗೂ ರಾಘವ ಚೈತನ್ಯ ಲಿಂಗದ ವಿವಾದದ ವಿಷಯದಲ್ಲಿ ಆಳಂದ್ ಸಂಪೂರ್ಣವಾಗಿ ಬಂದಾಗಿದ್ದು, ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿ ಹೋಗಿದ್ದವು. ಆಳಂದ್ ನಗರಕ್ಕೆ ಯಾರೂ ವ್ಯಾಪಾರ ಉದ್ಯೋಗಕ್ಕಾಗಿ ಯಾವುದೇ ಕೆಲಸಕ್ಕೆ ಇವತ್ತಿನ ದಿನ ಯಾರೂ ಬರಲಿಲ್ಲ. ಜನರಿಲ್ಲದೆ ಆಳಂದ್ ಇವತ್ತಿನ ದಿನ ಬಣಗುಡುತ್ತಿತ್ತು. ಮತ್ತು ಬರೀ ಎಲ್ಲಿ ನೋಡಿದಲ್ಲಿ ಪೊಲೀಸ್ ವಾಹನಗಳದೇ ಸದ್ದು, ಪೊಲೀಸರದೇ ದರ್ಬಾರು. ಹೀಗಾಗಿ ಜನಜೀವನ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು, ಜನಜೀವನ ಅಸ್ತವ್ಯಸ್ತವಾಗಿತ್ತು. ಜನರು ಇಲ್ಲದೆ ಆಳಂದ್ ಬಿಕೋ ಎನ್ನುತ್ತಿತ್ತು. ಎಲ್ಲ ರಸ್ತೆ, ಬಸ್ ಸ್ಟ್ಯಾಂಡ್, ಮಾರುಕಟ್ಟೆ ಮುಂತಾದ ಪ್ರದೇಶಗಳಲ್ಲಿ, ಜನನಿಬಿಡದಂಥ ಪ್ರದೇಶಗಳು ಇವತ್ತಿನ ದಿನ ಜನರಿಲ್ಲದೆ ಸುಮ್ಮನೆ ಮೌನವಾಗಿ ಕೂತಂಗಾಗಿತ್ತು. ಅದಕ್ಕಾಗಿ ಇವತ್ತಿನ ದಿನ ಆಳಂದದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಮಾಡುವಂಥ ಭಾಗ್ಯ ಇಲ್ಲ ಅಂತಕ್ಕಂಥ ನೋವು ಎಲ್ಲರಲ್ಲಿ ಕಾಡಿತು. ಕಾರಣ, ಆಳಂದ್ ದರ್ಗಾ ಮತ್ತು ರಾಘವ ಚೈತನ್ಯ ಲಿಂಗದ ವಿವಾದ ಸುಮಾರು 1960ರ ದಶಕದಲ್ಲಿ ಆಳಂದ್ನ ಲಾಲ್ಡೆ ಮಶೇಕ್ ದರ್ಗಾದ ಪೂಜಾರಿಗಳಾದಂಥ ಅನ್ಸಾರಿ ಹಾಗೂ ರಾಘವ ಚೈತನ್ಯ ಲಿಂಗದ ಪೂಜಾರಿಗಳಾದಂಥ ಜೋಶಿ ಕುಟುಂಬದವರ ಮಧ್ಯೆ ಈ ಒಂದು ವಿಷಯ ನ್ಯಾಯಾಲಯದಲ್ಲಿ ಸುಮಾರು ವರ್ಷಗಳಿಂದ ನಡೆದು ಬಂದಿದ್ದು, 2022ರಲ್ಲಿ ಆ ಒಂದು ರಾಘವ ಚೈತನ್ಯ ಲಿಂಗಕ್ಕೆ ಯಾರೋ ಕಿಡಿಗೇಡಿಗಳು ಹೊಲಸು ಹಚ್ಚಿದರು ಅಂತಕ್ಕಂಥ ಕಾರಣದಿಂದ ಆವಾಗ ಒಂದು ಸ್ವಲ್ಪ ವಾತಾವರಣ ಒಂದು ಬಿಗುವಿನಿಂದ ಕೂಡಿತ್ತು. ಆ ಸಂದರ್ಭದಲ್ಲಿ ಅವತ್ತಿನ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರು ಈ ವಿಷಯವನ್ನು ವಿಧಾನಸೌಧದಲ್ಲಿ ಮಾತಾಡಿ ಆ ಲಿಂಗದ ಶುಚಿಗೊಳಿಸಿ, ಆ ಲಿಂಗಕ್ಕೆ ಪೂಜೆ ಸಲ್ಲಿಸಿ ಬರ್ತಕ್ಕಂಥ ಮಹಾಶಿವರಾತ್ರಿ ಹಬ್ಬದಂದು ಆಳಂದ್ ತಾಲೂಕಿನಲ್ಲಿ ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿಂದೂಪರ ಸಂಘಟನೆಗಳೊಂದಿಗೆ ಸೇರಿ, ಮಠಾಧೀಶರನ್ನು ಸೇರಿಸಿ, ಆಂದೋಲನ ಸ್ವಾಮಿಯನ್ನು ಕರೆಸಿ ಒಂದು ಬೃಹತ್ ಪ್ರಮಾಣದಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿನದಂದಲ್ಲಿ ಪೂಜೆ ಸಲ್ಲಿಸಬೇಕು ಅಂತಕ್ಕಂಥ ತಯಾರಿ ಮಾಡಿಕೊಂಡಿದ್ದರು. ಆದರೆ ಆ ಒಂದು ಪಾದಯಾತ್ರೆಗೆ ಅವತ್ತಿನ ದಿನ ನ್ಯಾಯಾಲಯ ಅನುಮತಿ ನೀಡೋದರ ಕಾರಣ ಕೇವಲ ನ್ಯಾಯಾಲಯದ ಆದೇಶದಂತೆ ಒಂದು 15 ಜನ ಹೋಗಿ ಅಲ್ಲಿ ಪೂಜೆ ಮಾಡಿ ಬಂದಿದ್ದರು. ಅಂದಿನಿಂದ ಇಂದಿನವರೆಗೂ ಕೂಡ ಅಲ್ಲಿ ನ್ಯಾಯಾಲಯದ ಆದೇಶದಂತೆ ಕೆಲವು ಜನ ಹೋಗಿ ಪೂಜೆ ಸಲ್ಲಿಸಿಕೊಂಡು ಬರ್ತಕ್ಕಂಥದ್ದು ವಾಡಿಕೆ. ಆದರೆ ಪೂಜೆ ಸಲ್ಲಿಸೋದ್ರಿಂದ ಯಾರಿಗೂ ಏನು ಬೇಸರ ಇಲ್ಲ. ಆ ಪೂಜೆ ನೆಪವಡಿ ಇವತ್ತಿನ ದಿನ ಆಳಂದ್ ತಾಲೂಕು ಸಂಪೂರ್ಣವಾಗಿ ಏನು ಬಂದ್ ಮಾಡಿಸ್ತಾ ಇದ್ದಾರೆ, ಆಳಂದ್ ನಗರವನ್ನು ಬಂದ್ ಮಾಡಿಸ್ತಾ ಇದ್ದಾರೆ, ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಸ್ತಾ ಇದ್ದಾರೆ, ಪೊಲೀಸರನ್ನು ತರಿಸಿ ಒಂದು ವಾತಾವರಣ, ಬಿಗುವಿನ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿ ಈ ರಾಜಕಾರಣಿಗಳು ಮಾಡ್ತಾ ಇದ್ದು, ಈ ಕಾಂಗ್ರೆಸ್ ಮತ್ತು BJPಯ ತಿಕ್ಕಾಟದಿಂದಾಗಿ ಆಳಂದ್ ತಾಲೂಕಿನ ಜನರು ಈ ಮಹಾಶಿವರಾತ್ರಿಯ ಹಬ್ಬವನ್ನು ಆಚರಿಸಲಾರದಂಥ ವಾತಾವರಣ ನಿರ್ಮಾಣವಾಗಿದೆ. ಈ ಹಿಂದಿನಿಂದಲೂ ಕೂಡ ಆಳಂದಲ್ಲಿ ಹಿಂದೂ ಮುಸ್ಲಿಮರೆಲ್ಲರೂ ಒಂದು ಸಹೋದರತ್ವ, ಭ್ರಾತೃತ್ವದಿಂದ ಬದುಕುತ್ತಿದ್ದು, ಆದರೆ ಇವತ್ತಿನ ದಿನ 2022ರಿಂದ ಈಚೆಗೆ ಬಿಗುವಿನ ವಾತಾವರಣ ಇರುವುದರಿಂದ ಮಹಾಶಿವರಾತ್ರಿ ಹಬ್ಬ ಆದರೂ ಯಾಕೆ ಬರ್ತದೆ ಅಂತಕ್ಕಂಥ ಮನಸ್ಥಿತಿ ಈ ತಾಲೂಕಿನ ಜನರಲ್ಲಿದ್ದು, ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಯಾವುದೇ ಹಿಂದೂ ಮುಸ್ಲಿಂ ದ್ವೇಷ ಅಲ್ಲ, ಮತ್ತಾವುದೂ ಕಾರಣ ಇಲ್ಲ. ಕೇವಲ ಈ ಆಳಂದ್ ತಾಲೂಕಿನಲ್ಲಿರ್ತಕ್ಕಂಥ ರಾಜಕಾರಣ, ಇಲ್ಲಿರ್ತಕ್ಕಂಥ BJP ಮತ್ತು ಕಾಂಗ್ರೆಸ್ಸಿಗರ ತಿಕ್ಕಾಟದಿಂದಾಗಿ ಈ ಒಂದು ಹಬ್ಬ ನಮಗೆ ಆಚರಿಸಲಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರು ತಮ್ಮ ರಾಜಕೀಯ ಬೇಳೆ ಬಯಸಿಕೊಳ್ಳುವ ಸಲುವಾಗಿ ಈ ಒಂದು ವಿಷಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಂದು ಸುಭಾಷ್ ಗುತ್ತೇದಾರರು ಈ ಒಂದು ರಾಘವ ಚೈತನ್ಯ ಲಿಂಗದ ವಿಷಯ ಎತ್ತಿದಾಗ ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ನೋವಾಗಿತ್ತು. ಆ ನೋವಾಗಿದ್ದರ ಸಲುವಾಗಿ ಆಳಂದ್ ತಾಲೂಕಿನ ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗಿ BR ಪಾಟೀಲ್ರಿಗೆ ಗೆಲುವಿಗೆ ಕಾರಣಕರ್ತರಾದರು. ಈ ವಿಷಯದಿಂದ ಒಂದು BR ಪಾಟೀಲ್ ಗೆಲುವಿಗೂ ಸಹಿತ ಅನುಕೂಲ ಆಯಿತು ಅಂತಕ್ಕಂಥ ಮಾತಿತ್ತು. ಆದರೆ ಗೆದ್ದಂಥ BR ಪಾಟೀಲ್ರು ಇದ್ರ ಬಗ್ಗೆ ಯಾವುದೇ ಮುತುವರ್ಜಿ ವಹಿಸದೆ, ಕಾಳಜಿ ವಹಿಸದೆ ಇಂದಿನವರೆಗೂ ಸಹಿತ 3 ವರ್ಷ ಆದರೂ ಕೂಡ ಇಲ್ಲಿ ಅದೇ ಒಂದು ಬಿಗುವಿನ ವಾತಾವರಣ, ಬಂದ್ ವಾತಾವರಣ ಚಾಲ್ತಿಯಲ್ಲಿದ್ದು ಆಳಂದ್ ತಾಲೂಕಿನ ಮುಸಲ್ಮಾನ್ ಬಂಧುಗಳಿಗೆ ಈ ವಿಷಯ ಭಾಳ ನೋವು ತಂದಿದೆ. ಯಾರನ್ನು ಆರಿಸಿ ತಂದರೆ ಈ ಪರಿಸ್ಥಿತಿ ಶಮನವಾಗುತ್ತದೆ, ಇದಕ್ಕೆ ಒಂದು ಪರಿಹಾರ ಸಿಗ್ತದೆ ಅಂತಕ್ಕಂಥ ಆಶೆಯನ್ನು ಇಟ್ಟುಕೊಂಡಂಥ ಮುಸಲ್ಮಾನರು ಇವತ್ತಿನ ದಿನ ಅದರಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ ಎಂದು BR ಪಾಟೀಲ್ರು ಶಾಸಕರಾಗಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಅವರು ಆಳಂದ್ ಕಡೆ ಹೆಚ್ಚು ಬರದೇನೆ ಅಲ್ಲೇ ಬೆಂಗಳೂರಿನಲ್ಲೇ ಬಿಡಾರು ಹೂಡಿದ್ದಾರೆ. ಅವರು ಆಗಾಗ ಹಬ್ಬಕ್ಕೊಮ್ಮೆ ಹುಣ್ಣಿಗೊಮ್ಮೆ ಬರ್ತಾರೆ ಅಂತಕ್ಕಂಥ ಮಾತಿತ್ತು.
ಆದರೆ ಇಂಥ ದೊಡ್ಡ ಹಬ್ಬಕ್ಕೆ ಬಂದಿಲ್ಲ ಅಂದರೆ ಇನ್ನು ಮುಂದೆ ಬಿ ಆರ್ ಪಾಟೀಲ್ರಿಂದ ನಾವೇನು ನಿರೀಕ್ಷೆ ಮಾಡೋದು ಅಂತ ಜನ ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತಿದ್ದಾರೆ. ಬಿ ಆರ್ ಪಾಟೀಲ್ ಶಾಸಕರಾದಾಗಿನಿಂದ ಅವರಿಗೆ ಬೇಕಾದಂಥ ಮತ್ತು ಅವರ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ಹುದ್ದೆಗಳನ್ನು ಅನುಕೂಲಗಳನ್ನು ಮಾಡಿಕೊಂಡಿದ್ದು, ಆದರೆ ಆಳಂದ ತಾಲೂಕಿಗೆ ಮಾತ್ರ ಅವರಿಂದ ಯಾವುದೇ ಉಪಯೋಗ ಆಗಿಲ್ಲ ಅಂತಕ್ಕಂಥದ್ದು ಇಡೀ ತಾಲೂಕಿನ ಜನರಿಗೆ ಒಂದು ಬೇಸರದ ಸಂಗತಿಯಾಗಿದೆ. ಬಿ ಆರ್ ಪಾಟೀಲ್ರು ಮೊದಲು ಮುಖ್ಯಮಂತ್ರಿಗಳ ಒಂದು ಸಲಹೆಗಾರರಾಗಿದ್ದರು. ತದನಂತರ ಅದರಲ್ಲಿ ಯಾವುದೋ ಏನು ಅವರಿಗೂ ಒಂದು ಉಪಯೋಗ ಇಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಅವರು ಮತ್ತೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾದರು. ಅವರು ಕುಟುಂಬದವರಿಗೆ KMFದ ಅಧ್ಯಕ್ಷ ಮಾಡಿದ್ರು ಮತ್ತು ರಾಜ್ಯ ಮಟ್ಟದಲ್ಲಿ KMFದಲ್ಲಿ ಡೈರೆಕ್ಟರ್ ಮಾಡಿದ್ರು. ಅವರು ಕುಟುಂಬದವ್ರಿಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡಂಥ ಬಿ ಆರ್ ಪಾಟೀಲ್ರು ತಾಲೂಕಿನ ಒಬ್ಬ ಕಾರ್ಯಕರ್ತರಿಗೂ ಕೂಡ ಏನು ಮಾಡದೇ ಇರೋದು ಕೂಡ ಭಾಳ ಬೇಸರದ ಸಂಗತಿಯಾಗಿದೆ. ಅದಕ್ಕೆ ರಾಜಕೀಯ ಏನೇ ಇರಲಿ, ಆದರೆ ಈ ಒಂದು ಶಾಂತಿ ಸೌಹಾರ್ದತೆ ವಿಷಯ ಬಂದಾಗಾದರೂ ಬಿ ಆರ್ ಪಾಟೀಲ್ರು ತಾಲೂಕಿಗೆ ಬಂದು ಒಂದು ಶಾಂತಿ ಸಭೆ ಕರೆದು ಹಿಂದೂ ಮುಸ್ಲಿಮರನ್ನು ಕೂಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು. ಆದರೆ ಬಹುಶಃ ಬಿ ಆರ್ ಪಾಟೀಲ್ರಿಗೆ ಈ ವಿಷಯ ಜೀವಂತವಾಗಿಡುವುದು ಬಹಳ ಮುಖ್ಯವಾಗಿದೆ. ಈ ಹಿಂದೂಗಳು ಯಾವ ರೀತಿ ಈ ಒಂದು ಜಾತಿ ವಿಷಯ ಬಂದಾಗ ಒಗ್ಗಟ್ಟಾಗ್ತಾರೆ, ಅದೇ ರೀತಿ ಮುಸಲ್ಮಾನರು ಸಹಿತ ಒಗ್ಗಟ್ಟಾಗಲಿ, ಅವರು ಕಾಂಗ್ರೆಸ್ಸಿನ ಬೆನ್ನಿಗೆ ನಿಲ್ಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಬಹುಶಃ ಬಿ ಆರ್ ಪಾಟೀಲ್ ಇದನ್ನು ಇತ್ಯರ್ಥ ಪಡಿಸುವಂಥ ಒಂದು ಗೋಜಿಗೆ ಹೋಗಿಲ್ಲ. ಅದಕ್ಕಾಗಿ ಇದರಿಂದಾಗಿ ತಾಲೂಕಿನಲ್ಲಿ ಇನ್ನುಳಿದ ಸಮಯದಲ್ಲಿ ಯಾವಾಗಲೂ ಶಾಂತಿ ಸುವ್ಯವಸ್ಥೆ ಇರ್ತದೆ. ಆದರೆ ಈ ಒಂದು ಶಿವರಾತ್ರಿ ಹಬ್ಬ ಬಂದಾಗ ಮಾತ್ರ ಯಾಕೆ ಇದನ್ನು ಮುಂಚೂಣಿಗೆ ತರ್ತಾರೆ? ಯಾಕೆ ಇಷ್ಟೊಂದು ಪೊಲೀಸ್ ಭದ್ರತೆ, ಯಾಕೆ ಇಷ್ಟೊಂದು ಪೊಲೀಸ್ ವ್ಯವಸ್ಥೆ, ಯಾಕೆ ಎಲ್ಲ ವಿಷಯಗಳಿಗೂ ನ್ಯಾಯಾಲಯಕ್ಕೆ ಹೋಗಬೇಕು? ಇಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಮರನ್ನು ಕೂಡಿಸಿ ನೀವೆಲ್ಲ ಸಹೋದರತ್ನ ಬದುಕಬೇಕು, ಪೂಜೆ ಮಾಡುವಂಥ ಅವಕಾಶ ಇರೋರಿಗೆ ಪೂಜೆ ಮಾಡಲಿ, ನೀವು ನಮಾಜ್ ಮಾಡುವಂಥ ಅವಕಾಶ ಇದ್ದವ್ರಿಗೆ ನಮಾಜ್ ಮಾಡಲಿ ಅಂತಕ್ಕಂಥ ವಿಷಯ ಬಿ ಆರ್ ಪಾಟೀಲ್ ತಿಳಿಸಿ ಹೇಳಿದರೆ ಈ ಸಮಸ್ಯೆ ಒಂದೇ ಕ್ಷಣದಲ್ಲಿ ಬಗೆಹರಿತದೆ. ಆದರೆ ಬಹುಶಃ ಈ ಹಿಂದೂ ಮುಸ್ಲಿಂ ಒಂದು ವಿಷಯ ಬಿ ಆರ್ ಪಾಟೀಲ್ರಿಗೆ ಬಗೆಹರಿಸುವಂಥ ಯಾವುದೇ ಆಸಕ್ತಿ ಇಲ್ಲ. ಜನಗಳೇ ಇದನ್ನು ಅರ್ಥ ಮಾಡ್ಕೋಬೇಕು. ಈ ಒಂದು ವಿಷಯದಲ್ಲಿ ಇಲ್ಲಿಯವರೆಗೂ ತಾಲೂಕಿನ ಜನತೆ ಅತಿ ಹೆಚ್ಚು ಮತ ಕೊಟ್ಟದ್ದು ಬಿ ಆರ್ ಪಾಟೀಲ್ ಮತ್ತು ಸುಭಾಷ್ ಗುತ್ತೇದಾರರಿಗೆ. ಇವರಿಬ್ಬರೂ ಕೂಡ ಈ ಒಂದು ವಿಷಯ ಇತ್ಯರ್ಥಪಡಿಸೋದೇ ಇಲ್ಲ ಅಂದರೆ ಇನ್ನೇನು ಈ ತಾಲೂಕಿನಲ್ಲಿ ಹಿಂದಿನಿಂದ ಚುನಾವಣೆ ಸ್ಪರ್ಧಿಸಿ ಡಿಪಾಸಿಟ್ ಕಳೆದುಕೊಂಡಂಥ ವ್ಯಕ್ತಿಗಳಿಗೆ ಹೋಗಿ ನಾವು ಕೇಳೋಕ್ಕಾಗ್ತದೇನೋ, ಅಥವಾ ಇನ್ಯಾರಿಗೆ ಹೋಗಿ ಕೇಳಬೇಕು? ಜನಪ್ರತಿನಿಧಿಗಳಂದ ತಕ್ಷಣ ಜನರ ಮನಸ್ಸಿನಲ್ಲಿ ಥಟ್ಟನೆ ಮೂಡೋದು ಬಿ ಆರ್ ಪಾಟೀಲ್ ಮತ್ತು ಸುಭಾಷ್ ಗುತ್ತೇದಾರ್ ಇವರೇ ಹೆಸರುಗಳೇ. ಆದರೆ ಇವರುಗಳೇ ಇದರಿಂದ ದೂರವಾಗದರ ಸಲುವಾಗಿ ಇವತ್ತಿನ ದಿನ ಈ ಪರಿಸ್ಥಿತಿ ಮುಂದುವರೆದಿದ್ದು, ಮುಂದಿನ ದಿನಗಳಲ್ಲಿ ಜನಗಳೇ ಎಚ್ಚೆತ್ತುಕೊಳ್ಬೇಕು, ಜನಗಳೇ ತೀರ್ಮಾನ ಮಾಡಬೇಕು. ಯಾರು ನಮ್ಮ ಜನಪ್ರತಿನಿಧಿಗಳು, ಯಾರು ನಮ್ಮ ಹಿತೈಷಿಗಳು, ಯಾರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ, ಯಾರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಜನಗಳು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿದೆ. ಅದಕ್ಕಾಗಿ ಈ ಒಂದು ಇವತ್ತಿನ ದಿನ ಏನು ಮಹಾಶಿವರಾತ್ರಿ ಹಬ್ಬ ಆಗಿದೆ, ಇದು ಮುಂದುವರಿಬಾರದು. ಮುಂದಿನ ದಿನಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಸಂಭ್ರಮ, ಭಕ್ತಿ, ಸಂಪ್ರದಾಯದ ಪ್ರಕಾರ ನಡೀಬೇಕು ಅಂತಂದರೆ ಈ ಒಂದು ವ್ಯವಸ್ಥೆ ಬದಲಾಗಬೇಕು. ಆ ವ್ಯವಸ್ಥೆ ಬದಲಾದಾಗ ನಮ್ಮ ಮಾನಸಿಕತೆ ಬದಲಾಗಬೇಕು, ನಮ್ಮ ವಿಚಾರಗಳು ಬದಲಾಗಬೇಕು. ಅಂದಾಗ ಮಾತ್ರ ಸಾಧ್ಯ ಆಗ್ತದೆ. ಎಲ್ಲರಿಗೂ ಶರಣಾರ್ಥಿಗಳು.